ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀರಾಮ್, ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಕರ್ಕಾಟಕ ರಾಶಿಯವರಿಗೆ 2025 ಈ ವರ್ಷ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ನಾವು 4 ರಾಶಿ ಚಕ್ರ ತೊಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹೊಸ ವರ್ಷ, ಆಂಗ್ಲ ಹೊಸ ವರ್ಷದ್ದು 1/1/2025 12 ಗಂಟೆ 1 ನಿಮಿಷದ್ದು ಒಂದು ರಾಶಿ ಕುಂಡಲಿ ತೊಗೊಂಡಿದ್ದೀವಿ. ಸೊ 1 and 2 ಕಾಂಬಿನೇಷನಲ್ಲಿ ಇರತಕ್ಕಂಥ ದಿನ, ವರ್ಷದ ಸಂಖ್ಯೆ ಬಂದು 9. ಸೊ ಅದು ತಗೊಂಡಾಗ ಅದೊಂದು ಕುಂಡಲಿ ಬೇಕಲ್ವಾ, ಅದೊಂದು ತೊಗೊಂಡಿದ್ದೀವಿ. ಅದರ ನಂತರ 3 ಗ್ರಹಗಳು, ಅದು ತುಂಬ ಪ್ರಮುಖವಾದಂಥ ಗ್ರಹಗಳು. ಒಂದು ವರ್ಷಕ್ಕೆ ಒಮ್ಮೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ತಕ್ಕಂಥ ಗುರು, ಆಮೇಲೆ 1.5 ವರ್ಷಕ್ಕೊಂದು ಸತಿ ಮನೆ ಬದಲಾಯಿಸ್ತಕ್ಕಂಥ ರಾಹು ಕೇತು, ಆಮೇಲೆ 2.5 ವರ್ಷಕ್ಕೊಮ್ಮೆ ಮನೆ ಬದಲಾಯಿಸ್ತಕ್ಕಂಥ ಶನಿ. ಈ 3 ಗ್ರಹಗಳದ್ದು ಕೂಡ ನಾನು ಮಾರ್ಚ್ ತಿಂಗಳಿಂದ ಹಿಡಿದು ಮೇ ತಿಂಗಳು 3 ತಿಂಗಳೊಳಗಡೆ ಇದು ನಡೆದೋಗುತ್ತೆ. ಅದು ಒಂದು ರಾಶಿ ಕುಂಡಲಿ ತೊಗೊಂಡಿದ್ದೀವಿ. ಈ 3 ಕುಂಡಲಿಗಳು 4 ಕುಂಡಲಿಗಳನ್ನ ನೋಡಿದಾಗ ಹೇಗೆ ಕರ್ಕಟಕ ರಾಶಿಯವರಿಗೆ ಈ ವರ್ಷ ಇರುತ್ತೆ ಅಂದರೆ, ಈ ವರ್ಷ ಇವರಿಗೆ ಒಂದು 65ರಿಂದ 70% ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. 65 to 70%. ಸೊ ಒಂದು 30-35% ಇವರು ತೊಂದರೆಯಲ್ಲಿ ಸಿಗಾಕ್ಕೊಳ್ತಾರೆ. ಅದು ಹೇಗೆ ಏನು ಪ್ಲಸ್ ಪಾಯಿಂಟ್ಸ್ ನೋಡೋಣ. ಕಾಮನ್ ಆಗಿ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಧ್ಯಾತ್ಮಿಕ ಮನೋಭಾವ ಇರ್ತಕ್ಕಂಥವ್ರು, ದೇವರ ಭಕ್ತಿ ಇರ್ತಕ್ಕಂಥವ್ರು, ಜಪ ತಪಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು, ಆಧ್ಯಾತ್ಮಿಕ ಗುರುಗಳು, ಇವ್ರುಗಳಿಗೆಲ್ಲ ಸ್ವಲ್ಪ ಕಡಿಮೆನೇ ತೊಂದರೆ ಆಗುತ್ತೆ. ಯಾಕಂದರೆ ಒಂದು 50 ಈ ಕರ್ಕಟಕ ರಾಶಿಯಲ್ಲಿ ಹುಟ್ಟೋರು ಒಂದು ಆಲ್ಮೋಸ್ಟ್ ಒಂದು 50-50ನೇ. ದೇವರು ನಂಬೋರು 50%, ದೇವ್ರು ನಮ್ಮದೇ ಇರೋರು 50%, 50-50. ಅದರಿಂದ ದೇವರ ನಂಬಿಕೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಈ ಲೆಫ್ಟಿಸ್ಟ್ ಐಡಿಯಾಗಳ ಜೊತೆಗೆ ಸ್ವಲ್ಪ ತರ್ಕ, ವಾದ ವಿವಾದ ಕರ್ಕಟಕ ರಾಶಿಯವರು ತುಂಬಾ ಮಾಡ್ತಾರೆ. ಯಾಕಂದರೆ ಚಂದ್ರನ ಗ್ರಹ ಅಲ್ವಾ, ಅವ್ರನ್ನ ಆಳ್ತಕ್ಕಂಥದ್ದೇ ಚಂದ್ರ, ಮೈಂಡಿಗಿರ್ತಕ್ಕಂಥ ಗ್ರಹ ಅಲ್ವಾ. ಅದರಿಂದ ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಬಿಟ್ಟು ಮಾಡ್ತಕ್ಕಂಥ ವಿಷಯಗಳಿದೆ. ಅಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಹೆಚ್ಚು ತೊಂದರೆಗಳು. ಇವ್ರಿಗೆ ಸ್ವಲ್ಪ ಕಡಿಮೆ ತೊಂದರೆಗಳು. ಆದರೂ 65ರಿಂದ 70% ಅಂತ ಹೇಳಿದ್ದೀನಿ. ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡಿಬಿಡೋಣ. ತುಂಬ ಮುಖ್ಯವಾಗಿ ಗುರು 12ನೇ ಮನೆಗೆ ಬಂದಿರೋದು. ಗುರು 12ನೇ ಮನೆಗೆ ಬಂದಾಗ ಎಲ್ಲರೂ ವ್ಯಯಕ್ಕೆ ಬಂದುಬಿಟ್ಟ ಗುರು, ಅದನ್ನ ಕರ್ಕಟಕ ರಾಶಿಗೆ ತೊಂದರೆ ಅಂತ. ಅದನ್ನು ಅಷ್ಟು ತೊಂದರೆಯಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. 12ನೇ ಮನೆಗೆ ಗುರು ಬಂದಾಗ ಖರ್ಚುಗಳು ಜಾಸ್ತಿ ಮಾಡಿಸ್ತಾನೆ. ಖರ್ಚುಗಳು ಜಾಸ್ತಿ ಮಾಡಿಸ್ತಾನೆ ಅಂದರೆ ಕೊಂಡ್ಕೊಳ್ತೀವಿ ಜಾಸ್ತಿ ಅಂತ ಆಯಿತು. ಕೊಂಡ್ಕೊಳ್ಳೋದು ಬಂಗಾರ ಕೊಂಡ್ಕೋಬೋದು, ಜಮೀನು ಕೊಂಡ್ಕೋಬೋದು, ಮನೆ ಕಟ್ಬೋದು, ಅಸೆಟ್ ಆಗುತ್ತೆ. ಅದು ಬಿಟ್ಟು ಒಂದು ಮರ್ಸಿಡೀಸ್ ವೆಹಿಕಲ್ಲು, ಒಂದು BMW, ಒಂದು ರೋಲ್ಸ್ ರಾಯ್ಸ್ ದೂರದ ಮಾತು, ರೇಂಜ್ ರೋವರು, ಇದೆಲ್ಲ ತೊಗೊಂಡ್ಬಿಟ್ವಿ ಅಂದರೆ ಇದಕ್ಕೂ ಒಂದು 3 ಕೋಟಿ ಬೇಕು, 3-4 ಕೋಟಿ ಬೇಕು ಅಂತ ಇಟ್ಕೊಳ್ಳಿ. ಆ 4 ಕೋಟಿ ಒಂದು 6 ತಿಂಗಳಿಗೇ 2 ಕೋಟಿಗೋ ಇಲ್ಲ ಒಂದು 9 ತಿಂಗಳಿಗೆ 2 ಕೋಟಿಗೋ ಅರ್ಧಕ್ಕರ್ಧ ಇಳಿದು ಬಿಡ್ಬೋದು ದುಡ್ಡು. ಇದೇ ಬಂಗಾರ ತೊಗೊಂಡ್ರಪ್ಪ, 1 kg ಬಂಗಾರ ತೊಗೊಂಡ್ರು ಅಂತ ಇಟ್ಕೊಳ್ಳಿ, 70 ಲಕ್ಷ. ಓಕೆ, 70 ಲಕ್ಷ ಇನ್ನೊಂದು 6 ತಿಂಗಳು ಬಿಟ್ಟ ಮೇಲೆ ಒಂದು 80 ಆಗುತ್ತೆ. ಓಕೆ, ಮನೆ ಕಟ್ಟಿದ್ರು, ಸೈಟ್ ತೊಗೊಂಡ್ರು ಅಂತ ಇಟ್ಕೊಳ್ಳಿ. ಆ ಥರ 12ನೇ ಮನೇಲಿ ಗುರು ಬಂದಿರೋದು ಇವರಿಗೆ ಪ್ಲಸ್ ಪಾಯಿಂಟು. ಇವೆಲ್ಲವೂ ಇವ್ರಿಗೆ ನಡೆಯುತ್ತೆ. ವಾಹನ ಅದು ಇದಕ್ಕೆ ಹಾಕ್ಬಿಟ್ಟು, ಯಾವುದೋ ಸ್ಕೀಮ್ಗಳಿಗೆ ಹಾಕ್ಬಿಟ್ಟು, ಬಿಟ್ ಕಾಯಿನು ಅದು ಇದಕ್ಕೆ ಹಾಕ್ಬಿಟ್ಟು ಲಾಸ್ ಆಗೋ ಚಾನ್ಸಸ್ಸು ನೆಗೆಟಿವ್ ಪಾಯಿಂಟು. ಆದರೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಇದು ಇರುತ್ತೆ, ಭೂಮಿ ತಗೊಳ್ಳೋದು, ಬಂಗಾರ ತಗೊಳ್ಳೋದು. ಯಾಕಂದರೆ ಗುರು ಬಂಗಾರ ಅಲ್ವಾ. ಆಮೇಲೆ ವ್ಯಾಪಾರ ಮಾಡ್ತಿರ್ತಕ್ಕಂಥ ಕರ್ಕಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಗುರು ಬಂದು ಬುಧನ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಸ್ವಂತ ವ್ಯಾಪಾರದಲ್ಲಿರೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ತರಕಾರಿಯಿಂದ ಹಿಡಿದು ಬಂಗಾರದ ವ್ಯಾಪಾರ ಮಾಡೋರಿಗೆ, ಕನ್ಸಲ್ಟೆಂಟ್ಸ್ಗೆ, ರಿಯಲ್ ಎಸ್ಟೇಟಲ್ಲಿರ್ತಕ್ಕಂಥವ್ರಿಗಂತೂ ಇನ್ನೂ ಭಾಳ ಒಳ್ಳೆಯದಾಗುತ್ತೆ. ಆಮೇಲೆ ಎಜುಕೇಷನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಒಳ್ಳೆಯದಾಗುತ್ತೆ.
ಹೊರದೇಶಕ್ಕೆ ಹೋಗಿ ಓದಬೇಕು ಅಂತ ಹೇಳಿ. ಯಾಕಂದರೆ ಕರ್ಕಟಕ ರಾಶಿ ಅಂದರೆ ಚಂದ್ರ ನೀರಿನ ರಾಶಿ, ಅದರಿಂದ ಭಾಳಷ್ಟು ಜನ ಹೊರದೇಶಕ್ಕೆ ಹೋಗ್ತಕ್ಕಂಥ ಚಾನ್ಸು, ಹೊರದೇಶಕ್ಕೆ ಹೋಗಿ ಓದ್ತಕ್ಕಂಥ ಚಾನ್ಸು, ಹೊರದೇಶದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಚಾನ್ಸ್ ಕೂಡ ಉಂಟು. ಯಾಕಂದರೆ 10ನೇ ಮನೆಗೆ ಶನಿ ಬರ್ತಾನೆ. 10ನೇ ಮನೆ ಅದು ಗುರುವಿನ ಮನೆ. 9ನೇ ಮನೆಗೆ ಗುರು ಬರ್ತಾನೆ, ಭಾಗ್ಯಸ್ಥಾನಕ್ಕೆ ಗುರು ಬರ್ತಾನೆ. ಕರ್ಕಟಕ ರಾಶಿಗೆ ಭಾಗ್ಯಸ್ಥಾನ ಬಂದು ಮೀನರಾಶಿ, ಭಾಗ್ಯದ ರಾಶಿ. ಗುರುವಿನ ಮನೆಯಲ್ಲಿ ಶನಿ ತುಂಬ ವಿಶೇಷ. ಆದ್ದರಿಂದ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸು ಎಲ್ಲ ರೀತಿ, ಅದು ಫುಡ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ಎಲೆಕ್ಟ್ರಿಕಲ್ಸ್ ಆಗ್ಬೋದು, ಫ್ಯೂಯಲ್ ಆಗ್ಬೋದು, ಎಲ್ಲ ಫೀಲ್ಡಲ್ಲವ್ರಿಗೂ ಒಳ್ಳೆ ಸಕ್ಸಸ್ ಕೊಡ್ತಾನೆ. ಅದರಿಂದ ಬಿಸ್ನೆಸ್ಸು, ವ್ಯಾಪಾರಸ್ಥರಿಗೆ ಬಹಳ ಬಹಳ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ಸು ಒಂದು 65ರಿಂದ 70% ಕರ್ಕಟಕ ರಾಶಿಯವರಿದೆ. ಅದರಲ್ಲಿ ಕೂಡ ಈ ದೈವ ನಂಬಿಕೆ ಇದೆಲ್ಲ ಇಟ್ಕೊಂಡಿರ್ತಕ್ಕಂಥ ಗುರುಗಳು, ಆಧ್ಯಾತ್ಮಿಕ ವಿಷಯದಲ್ಲೆಲ್ಲ ಚಿಂತನೆ ಮಾಡ್ತಕ್ಕಂಥ ಭಕ್ತಿ ಮಾರ್ಗದಲ್ಲಿ ನಡೀತಿರ್ತಕ್ಕಂಥವ್ರಿಗೆಲ್ಲ ಇನ್ನೂ ಸ್ವಲ್ಪ ಹೆಚ್ಚಾಗಿ ಒಳ್ಳೆಯದಾಗೋ ಚಾನ್ಸಸ್ಸು ಉಂಟು. ಈಗ 9ನೇ ಮನೆಯಲ್ಲಿರ್ತಕ್ಕಂಥ ರಾಹು 8ನೇ ಮನೆಗೆ, 3ನೇ ಮನೆಯಲ್ಲಿರ್ತಕ್ಕಂಥ ಕೇತು 2ನೇ ಮನೆಗೆ ಬರುತ್ತೆ. ಇದ್ರ ವಿಶೇಷನೇ ಇವರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಯಾಕಂದರೆ ಹೆಚ್ಚು ಪ್ರಯಾಣ ಮಾಡೋರು ಕರ್ಕಟಕ ರಾಶಿಯವರು. ಆದ್ದರಿಂದ ಕರ್ಕಟಕ ರಾಶಿಯವರಿಗೆ 2ನೇ ಮನೆ ಕೇತು ಬಂತು ಅಂದರೆ ವಾಕ್ಸ್ಥಾನ, ಧನಸ್ಥಾನ, ಅದರಿಂದ ಗುಪ್ತ ಧನ ಪ್ರಾಪ್ತಿ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ಇವರಿಗೆ ಲಾಟ್ರಿ ಈ ಥರದ್ದೆಲ್ಲ ಬೀಳ್ಬೋದು. ಇವ್ರು ಹೇಳಿರ್ತಕ್ಕಂಥ ಮಾತು ಫಲಿಸ್ಬೋದು. ಇದನ್ನು ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಇದೆಲ್ಲ ಮಾಡ್ತಿರ್ತಾರಲ್ಲ, ಇದು ತಗೊಳ್ಳಿ ಮಾಡಿ ಅಂತ ಹೇಳಿದ ತಕ್ಷಣ ವಾಕ್ ಫಲಿಸ್ಬೋದು, ಕೊಡ್ತಕ್ಕಂಥ ಪ್ರಿಡಿಕ್ಷನ್ ಫಲಿಸ್ಬೋದು. ಇದರಿಂದ ಗುಪ್ತ ಧನ ಪ್ರಾಪ್ತಿ, ಲಾಟ್ರಿ ಹೊಡಿತಕ್ಕಂಥದ್ದು ಇವೆಲ್ಲ ಕೂಡ ಉಂಟು. ಇದು ತುಂಬ ಒಳ್ಳೆಯ ಯೋಗವನ್ನು ಕೊಡ್ತಕ್ಕಂಥದ್ದು. ಸೊ ಆಲ್ರೆಡಿ ವ್ಯಾಪಾರಸ್ಥರಿಗೆ ಇವಕ್ಕೆಲ್ಲ ಹೇಳಿದ್ದೀನಿ ಒಳ್ಳೆಯದಾಗುತ್ತೆ ಅಂತ. ಕರ್ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದರೆ ಸಿಂಹರಾಶಿಯಲ್ಲಿ ಕೇತು ಗ್ರಹ ಬಂದಾಗ ಕರ್ಕಟಕ ರಾಶಿಗೆ 2ನೇ ಮನೆ, ಸಿಂಹ ರಾಶಿಯಲ್ಲಿ ಕೆಲಸ ಬಂದಿದೆ ಅಂದರೆ ಸರ್ಕಾರದ ರಾಶಿಯಲ್ಲಿ ಕೇತು ಬಂತು. ಸರ್ಕಾರದ ರಾಶಿಯಲ್ಲಿ ಕೇತು ಬಂತು ಅಂದರೆ ಇದು ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನೋಟಿಸಿಂದ ಹಿಡಿದು, ಎನ್ಕ್ವೈರಿಯಿಂದ ಹಿಡಿದು, ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ಹಿಡಿದು ಡಿಸ್ಮಿಸ್ಸು, ಸಸ್ಪೆಂಡ್ ಆಗೋವರೆಗೂ ಚಾನ್ಸಸ್ ಉಂಟು. ಅದರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕರ್ಕಟಕ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ಮಿಕ್ಕಿದ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಅದರಲ್ಲಿ ಕೂಡ ಸಿನಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಆರ್ಟಿಸ್ಟ್ ಅಂತ ಹೇಳ್ತೀವಲ್ಲ, ಯಾಕಂದರೆ ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹಾಡೋದು, ಗಾಯನ, ನೃತ್ಯ, ಡ್ಯಾನ್ಸು, ಆಮೇಲೆ ನಟನೆ, ಆ್ಯಕ್ಟಿಂಗು, ಈ ಫೀಲ್ಡು, ಕ್ಯಾಮರಾ, ಇದರಲ್ಲೆಲ್ಲ ಭಾಳಷ್ಟು ಜನ ಕರ್ಕಟಕ ರಾಶಿ ಇರ್ತಾರೆ. ಅವ್ರಿಗೆಲ್ಲ ಈ ವರ್ಷ ಭಾಳ ಒಳ್ಳೆಯದಾಗುತ್ತೆ. ಇಲ್ಲಿ ಮೈನಸ್ ಪಾಯಿಂಟ್ ಏನು ಅಂತ ನೋಡಿದ್ವಿ ಅಂದರೆ, ಅಣ್ಣ ತಮ್ಮಂದಿರ ನಡುವೆ ಜಗಳಗಳಾಗ್ಬೋದು, ಅಕ್ಕ ತಂಗಿಯರ ನಡುವೆ ಜಗಳ ಆಗ್ಬೋದು, ಗಂಡ ಹೆಂಡ್ತಿಯರ ನಡುವೆ ದೂರ ಆಗ್ತಕ್ಕಂಥದ್ದು, 10-15 ವರ್ಷ ಸಂಸಾರ ಮಾಡದೇ ಇರೋರು ಕೂಡ ಡಿವೋರ್ಸೇ ತೊಗೊಂಡ್ಬಿಡೋಣ ಅಂತೇಳಿ ಡಿಸಿಷನ್ ತಗೊಳ್ತಕ್ಕಂಥ ವಿಷಯಗಳೆಲ್ಲ ಕರ್ಕಟಕ ರಾಶಿಯವರಿಗೆ ಆಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಅದರಲ್ಲಿ ಕೂಡ ತಂದೆ ತಾಯಿ ಆಯುಷ್, ಆರೋಗ್ಯ, ಟೋಟಲ್ ಫ್ಯಾಮಿಲಿ ಜೊತೆ ಡಿಸ್ಟರ್ಬ್ಡ್ ಆಗ್ತಕ್ಕಂಥ ವರ್ಷ ಕರ್ಕಟಕ ರಾಶಿಯವರೇ ಆಗೋದಕ್ಕೆ ಹೆಚ್ಚು ಚಾನ್ಸ್ ಇದೆ. ಮಕ್ಕಳ ಜೊತೆ ಕಿತ್ತಾಡ್ಕೋಬೋದು. ಮಕ್ಕಳ ಜೊತೆ ಕಿತ್ತಾಡ್ಕೊಂಡು ಮಕ್ಕಳನ್ನ ಹಾಸ್ಟೆಲಲ್ಲಿ ಸೇರಿಸ್ಬಿಡ್ಬೋದು, ನೀನು ದೂರ ಇದ್ದು ಓದು ಅಂತ. ಇಲ್ಲ ದೂರ ಇರಬೇಕು ಅಂತ ಗಂಡ ಹೆಂಡ್ತಿತ್ತು 15-20 ವರ್ಷ ಸಂಸಾರ ಮಾಡೋರು ದೂರ ಆಗ್ಬಿಡೋಣ ಅನ್ನೋದು, ಅಕ್ಕ ತಂಗಿರ ಜೊತೆ ಜಗಳ, ಇವೆಲ್ಲ ಬರ್ಬೋದು. ಇದೆಲ್ಲ ಮೈನಸ್ ಪಾಯಿಂಟ್. ಇದಕ್ಕೆ ನಾನೊಂದು 25-30% ಮೈನಸ್ ಅಂದೆ. ಯಾಕಂದರೆ ಫ್ಯಾಮಿಲಿ ಜೊತೆ ನೀವು ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದರೆ ಮುಗೀತು ಕತೆ. ನಿಮ್ಗೇನೇ ದುಡ್ಡು ಕಾಸು, ಲಾಟ್ರಿ ಹೊಡೆಯೋದು, ಭೂಮಿ ತಗೊಳ್ಳೋದು, ಮನೆ ಕಟ್ಕೊಳ್ಳೋದೆಲ್ಲ ಬಂದುಬಿಟ್ಟು ಜಗಳ ಮಾತ್ರ ಜಾಸ್ತಿ ಇರುತ್ತೆ. ಏನೋ ಒಳ್ಳೆ ದುಡ್ಡು ಮಾಡ್ತಾಯಿದ್ದೀವಿ, ವ್ಯಾಪಾರ ನಡೀತಾ ಇದೆ, ಪ್ರಾಪರ್ಟಿ ತೊಗೊಂಡ್ವಿ, ಬಂಗಾರ ತೊಗೊಂಡ್ವಿ, ಆದರೆ ಗಂಡ ಹೆಂಡ್ತಿ ಅಷ್ಟೊಂದು ಸಂಬಂಧವಾಗಿ ಅನ್ಯೋನ್ಯತೆ ಇಲ್ಲ, ಅಪ್ಪ ಅಮ್ಮನ ಜೊತೆ ಒಂದು ಸ್ವಲ್ಪ ಜಗಳ ಮಾಡಿಕೊಂಡ್ರು, ಮಕ್ಕಳ ಜೊತೆ ಜಗಳ ಮಾಡಿಕೊಂಡ್ರು, ರಿಲೇಷನ್ಶಿಪ್ ಹಾಳಾಗ್ತಕ್ಕಂಥದ್ದು. ನಿಮಗೆ ಇಷ್ಟೆಲ್ಲ ಮಾಡಿ ಏನೂ ಆಗಲಿಲ್ವಲ್ಲ ನಮಗೊಂಥರ ಅಂತ ಬೇಸರವನ್ನು ಕೊಂಡು ಬರತಕ್ಕಂಥ ವರ್ಷವಾಗೋ ಚಾನ್ಸಸ್ಸು ಉಂಟು. ಆದ್ದರಿಂದ ನಮ್ಮ ಮಡದಿ ಜೊತೆ ಈ 15 ವರ್ಷ ಸಂಸಾರ ಮಾಡೋರ ಜೊತೆ ಕಿತ್ತಾಟನ, ಅವ್ರ ಜೊತೆ ಭಿನ್ನಾಭಿಪ್ರಾಯನ, ನಮ್ಮ ಮಕ್ಕಳ ಜೊತೆನ, ಅಣ್ಣ ತಮ್ಮಂದ್ರ ಜೊತೆನ, ತಂದೆ ತಾಯಿಗಳ ಜೊತೆನ ಅಂತ ಹೇಳಿ ಸ್ವಲ್ಪ ಹುಷಾರಾದರೆ ಗೆದ್ರಿ. ಹೆಚ್ಚು ಪ್ರಯಾಣ ಇರೋದರಿಂದ ಆಕ್ಸಿಡೆಂಟ್ಗಳಾಗ್ಬೋದು, ಆಪ್ರೇಷನ್ ಸರ್ಜರಿ ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಉಂಟು. 8ನೇ ಮನೆಗೆ ರಾಹು ಬರ್ತಾ ಇದ್ದಾನೆ. 8ನೇ ಮನೆ ಅನ್ನೋದು ಎಲ್ಲರಿಗೂ ತಿಳಿದಂಗೆ ಆಯುಷ್ಯ ಭಾವ. ಅದರಿಂದ ಆಯುಷ್ಯಗಳಿಗೆ ಗಂಟಕ ಬರತಕ್ಕಂಥದ್ದು. ಅದರಿಂದ ಸಾಧ್ಯವಾದಷ್ಟು ಕರ್ಕಟಕ ರಾಶಿಯವರು ಒಳ್ಳೆ ಟ್ರಾನ್ಸ್ಪೋರ್ಟ್ ತೊಗೊಳ್ಳೋದು, ಒಂದು ಟ್ರೈನು, ಒಂದು ಬಸ್ಸು, ವಾಲ್ವೋ ಬಸ್ ಅಂತೆ, ಒಂದು ಫ್ಲೈಟ್ ಅಂತೆ ತೊಗೊಳ್ಳೋದು ಸೇಫು. ಅದು ಬಿಟ್ಟು 4 ವೀಲರು, 2 ವೀಲರಲ್ಲಿ ಸಾವಿರಾರು ಮೈಲಿಗಳು ಟ್ರಾವೆಲ್ ಮಾಡ್ತಕ್ಕಂಥದ್ದು ಇವರಿಗೆ ಆಕ್ಸಿಡೆಂಟ್ಸು, ಅದ್ರ ಮೂಲಕ ಸರ್ಜರಿ, ಹಾಸ್ಪಿಟಲೈಸ್ ಆಗೋದು, ಇದು ಚಾನ್ಸಸ್ ಹೆಚ್ಚು ಉಂಟು. 2ನೇ ಮನೇಲಿ ಕೇತು ಇರೋದ್ರಿಂದ ನಾನು ಹೇಳಿದೆ, 2ನೇ ಮನೆ ಕುಟುಂಬ ಸ್ಥಾನ ಅಂತೀವಿ. ಕುಟುಂಬ ಅಂದರೆ ಮಕ್ಕಳು, ಹೆಂಡತಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಬರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಕೇತು ಈ ತೊಂದರೆಗಳನ್ನ ಕೊಟ್ಟುಬಿಡುತ್ತೆ. ಆಮೇಲೆ ಹೆಲ್ತ್ ರೀತಿ
ನಾರ್ಮಲಿ ಕರ್ಕಟಕ ರಾಶಿಯವರು ದಪ್ಪ, ಆಮೇಲೆ ಇವರಿಗೆ ಕಾಮನ್ ಆಗಿ ಹೊಟ್ಟೆ ಭಾಗದ ಸಮಸ್ಯೆಗಳು ಅಂದರೆ ಅಜೀರ್ಣ, ಆಮೇಲೆ ಉಸಿರಾಟದ ಸಮಸ್ಯೆಗಳು ಲಂಗ್ಸು, ಇದು ಎರಡೂ ತೊಂದರೆ. ಆಮೇಲೆ ಕಾಮನಾಗಿ ಕರ್ಕಟಕ ರಾಶಿಯವರು ಸ್ವಲ್ಪ ದುಶ್ಚಟಗಳು ಅನ್ನೋದು ಅವ್ರಿಗೆ ಕಾಮನಾಗಿ ಕರ್ಕಟಕ ರಾಶಿಯವ್ರಿಗೆ ಕೆಲವು ಕೆಟ್ಟ ಅಭ್ಯಾಸಗಳು, ಮದ್ಯಪಾನ, ಧೂಮಪಾನ, ಓಕೆ, ಸ್ವಲ್ಪ ನಾನ್ ವೆಜ್ ತಿಂತಾರಂದರೆ ಹೆಚ್ಚಾಗಿ ತಿನ್ನೋದು, ಓಕೆ, ಊಟ ಮಾಡ್ತಾರಂದರೆ ಹೆಚ್ಚಾಗಿ ಊಟ ಮಾಡಿಬಿಡೋದು, ಇವೆಲ್ಲ ಸ್ವಲ್ಪ ಅಭ್ಯಾಸಗಳಲ್ಲಿ ಸ್ವಲ್ಪ ಕಮ್ಮಿನೇ, ಅಂದರೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಕ್ಕಂಥದ್ದು ಕರ್ಕಟಕ ರಾಶಿಯವರ ಕೈಯಲ್ಲಿ ಸಾಧ್ಯವಿಲ್ದಿರೋ ಮಾತು. ಆದ್ದರಿಂದ ಇವರಿಗೆ ಆರೋಗ್ಯದ ಏರುಪೇರುಗಳು ಬರ್ಬೋದು. ಆಮೇಲೆ ಎಕ್ಸಸೈಸು ಅಷ್ಟೇ, ಎಕ್ಸಸೈಸ್ ವ್ಯಾಯಾಮ ಇದೆಲ್ಲ ಮಾಡೋದು ಕೂಡ ಕರ್ಕಟಕ ರಾಶಿಯವರು ಸ್ವಲ್ಪ ಕಡಿಮೆನೇ. ಆದ್ದರಿಂದ ಈ ವರ್ಷ ಮಾತ್ರ ನಿಮ್ಮ ಹವ್ಯಾಸಗಳನ್ನ ಎಷ್ಟೆಷ್ಟು ಇರುತ್ತೆ, ಒಂದು ಸ್ವಲ್ಪ ವಾರಕ್ಕೊಂದು ವಾರದಲ್ಲಿ ಒಂದು 5 ದಿನ ನಾನ್ ವೆಜ್ ತಿಂತೀನಿ ಅನ್ನೋ ಅಭ್ಯಾಸ ಇರೋರು ಕೂಡ ವಾರದಲ್ಲಿ 2 ದಿನ ಮಾಡ್ಕೊಂಬಿಡೋದು ಉತ್ತಮ. ಅದೇ ರೀತಿ ನಾನು ವ್ಯಾಯಾಮ ವಾರದಲ್ಲಿ 2 ದಿನ ಮಾಡಿದ್ರೆ ಹೆಚ್ಚು, ವಾಕಿಂಗ್ ಹೋದರೆ ಇನ್ನು ಮಿಕ್ಕಿದ ದಿನ ಹೋಗಲ್ಲ ಅನ್ನೋರು ವಾರ ಪೂರ್ತಿ ವಾಕಿಂಗ್ ಹೋಗೋದು, ಅವರು ಎಕ್ಸಸೈಸ್ ಮಾಡೋದು ಇದೆಲ್ಲ ಮಾಡಿಕೊಂಡ್ರೆ ಆರೋಗ್ಯದ ಏರುಪೇರುಗಳು ಇರಲ್ಲ. ಇಲ್ಲಾಂದರೆ ಆರೋಗ್ಯದ ಏರುಪೇರುಗಳು ಬಂದು ಅದು ಕೂಡ ನಿಮಗೆ ಸ್ವಲ್ಪ ಘಾಸಿ ಮಾಡ್ಬೋದು. ಟೋಟಲ್ ಈ ಆರೋಗ್ಯದ ವಿಷಯಗಳು, ರಿಲೇಷನ್ಶಿಪ್ ವಿಷಯಗಳು ಇದೊಂದು 35%, 30-35% ನಿಮಗೆ ತೊಂದರೆ ಕೊಟ್ಬಿಡ್ಬೋದು. ಅದರಿಂದ ಸ್ವಲ್ಪ ಹುಷಾರು. ಅದು ಬಿಟ್ಟು ಮಿಕ್ಕ ದುಡ್ಡು ಕಾಸು ವಿಷಯದಲ್ಲೆಲ್ಲ ಏನು ಪ್ರಾಬ್ಲಮ್ ಹೇಳಿಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ಈ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಏನು ಮಾಡೋಣ ಗುರುಗಳೇ? ಒಂದೇ ಉಪಾಯ, ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು ಅಮ್ಮನವರು. ಆಮೇಲೆ ಕರ್ಕಟಕ ರಾಶಿಯವರಂತೂ ಬಿಡಿ, ತಾಯಿನ ಅಷ್ಟು ಪೂಜೆ ಮಾಡೋರು ಉಂಟು. ಮಹಾಕಾಳಿ ಅಂದ್ಬಿಟ್ರೆ ಮುಗಿದೋಯ್ತು. ದಶಮಹಾವಿದ್ಯೆಯಲ್ಲಿ ಅಮ್ಮನವ್ರು ಬಂದುಬಿಟ್ರು. ಆಕೆನೇ ರಾಜರಾಜೇಶ್ವರಿ, ಭುವನೇಶ್ವರಿ, ದುರ್ಗಾ ಪರಮೇಶ್ವರಿ ಎಲ್ಲರೂ ಅವರೇ. ಅದರಿಂದ ಅಮ್ಮನವ್ರನ್ನ ಪೂಜೆ ಮಾಡೋದು 90-95% ಇವರು ಇರ್ತಾರೆ. 100ಕ್ಕೆ 100 ಜನ ತಾಯಿನ ಅಮ್ಮನವ್ರನ್ನ ಪೂಜೆ ಮಾಡೋರು ಇರ್ತಾರೆ. ಆಮೇಲೆ ಕೆಲವರು ಶಿವನ ಪೂಜೆ ಮಾಡೋರು ಇರ್ತಾರೆ, ಕೆಲವರು ಷಣ್ಮುಖನನ್ನು, ಕೆಲವರು ಗಣಪತಿಯನ್ನು ಪೂಜೆ ಮಾಡೋರು ಇರ್ತಾರೆ. ಅಮ್ಮನವ್ರನ್ನ ಪೂಜೆ ಮಾಡ್ತಕ್ಕಂಥದ್ದು ತುಂಬ ವಿಶೇಷ. ಅಮ್ಮನವರಿಗೆ ಹಾಲಭಿಷೇಕ, ನೈವೇದ್ಯ, ಓಕೆ, ಅವರಿಗೆ ಪಾರಾಯಣ ಮಾಡ್ತಕ್ಕಂಥದ್ದು, ಲಲಿತ ಸಹಸ್ರನಾಮ, ಸೊ ಈ ಥರದ್ದೆಲ್ಲ ಪಾರಾಯಣ ಮಾಡಿಸ್ತಕ್ಕಂಥದ್ದೆಲ್ಲ ತುಂಬ ಒಳ್ಳೆತನ ಮಾಡುತ್ತೆ. ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತಾರೆ. ಅದನ್ನೆಲ್ಲ ಈ ವರ್ಷ ನೀವು ಮಾಡಿಸಿ. ಅದು ಬಿಟ್ಟು ವರ್ಷದ ಸಂಖ್ಯೆ 9 ಅಂದರೆ ಷಣ್ಮುಖ ಸುಬ್ರಹ್ಮಣ್ಯ. ಸೊ ಅದರಿಂದ ಶುಂಠಿಗೆ ಮೀರಿದ ವೈದ್ಯ ಇಲ್ಲ, ಸುಬ್ರಹ್ಮಣ್ಯನಿಗೆ ಮೀರಿದ ದೈವ ಇಲ್ಲ ಅಂತ. ಅದರಿಂದ ಇದು ಸುಬ್ರಹ್ಮಣ್ಯನ ಒಂದು ವರ್ಷ. ಅದರಿಂದ ಸುಬ್ರಹ್ಮಣ್ಯನಿಗೆ ಏನೇನೇ ಆಗುತ್ತೋ ನೈವೇದ್ಯಗಳಿಗೆ, ಪೂಜೆಗಳಿಗೆ, ಅಭಿಷೇಕಗಳಿಗೆ, ಅವರ ಕಂದಷಷ್ಠಿ ಕವಚ ಅಂತೆ ಇದೆಲ್ಲ ಓದಿಸೋದು, ಪಾರಾಯಣ ಮಾಡಿಸ್ತಕ್ಕಂಥೆಲ್ಲ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಇದು ದೈವದ ಕೆಲಸ ಕರ್ಕಟಕ ರಾಶಿಯವ್ರು ಮಾಡಬೇಕಾಗಿರೋದು. ಅದು ಬಿಟ್ಟು ಈಶ್ವರಂ ಮನುಷ್ಯ ರೂಪೇಣ ಅಂತ ಮನುಷ್ಯರಿಗೆ ಏನಾದರೂ ಮಾಡಬೇಕಲ್ವಾ? ಅದರಿಂದ ಕರ್ಕಟಕ ರಾಶಿಯವರಿಗೆ ಯಾವತ್ತೂ ಅವರ ತಂದೆ ತಾಯಿಗಳು, ಅವರ ಅಕ್ಕ ತಂಗಿ, ಹೆಣ್ಣು ಮಕ್ಕಳ ಜೊತೆ ಯಾವಾಗಲೂ ತೊಂದರೆಗಳು ಮಾಡ್ಕೊಳ್ತಕ್ಕಂಥದ್ದು ಕರ್ಕಟಕ ರಾಶಿಯವರೇ. ಅದೇ ರೀತಿ ಕರ್ಕಟಕ ರಾಶಿಯವ್ರಿಗೇನೆ ಹೆಣ್ಮಕ್ಳು ಬ್ಲೆಸ್ಸಿಂಗು ಕೂಡ ಜಾಸ್ತಿ ಸಿಗುತ್ತೆ. ಈ ಕನ್ಯಾ ರಾಶಿ ಕರ್ಕಟಕ ರಾಶಿಯವರಿಗೆ ಇದೊಂದು ಉಂಟು. ಹೆಣ್ಣು ಮಕ್ಕಳಿಂದ ಹೆಚ್ಚು ಶಾಪಕ್ಕೆ ಒಳಗಾಗೋರು ಕರ್ಕಟಕ ರಾಶಿಯವರೇ. ಹೆಣ್ಣು ಮಕ್ಕಳಿಂದ ಎಂಥ ಅಣ್ಣ, ಎಂಥ ತಮ್ಮ, ಎಂಥ ಮಗ, ಎಂಥ ಸ್ನೇಹಿತ ಅಂತ ಹೆಣ್ಣು ಮಕ್ಕಳೆಲ್ಲ ನನ್ನ ಸ್ವಂತ ಅಣ್ಣ ಕೂಡ ಇವ್ರ ಥರ ಇರೋಕ್ಕೆ ಸಾಧ್ಯ ಇಲ್ಲಪ್ಪ, ನನ್ನ ಸ್ವಂತ ತಮ್ಮ ಕೂಡ ಈ ಥರ ಇರೋಕ್ಕೆ ಸಾಧ್ಯ ಇಲ್ಲ, ಸ್ವಂತ ಮಗ ಕೂಡ ಇರೋಕ್ಕಾಗಲ್ಲ ಅಂತ ಎಲ್ಲ ಹೆಣ್ಣು ಮಕ್ಕಳ ಆಶೀರ್ವಾದ ಸಿಗೋದು ಕರ್ಕಟಕ ರಾಶಿಯವರೇ. ಅದೇ ಕರ್ಕಟಕ ರಾಶಿಯವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಅಂದರೆ ಹೋಗಿ ಬರೋ ಹೆಣ್ಮಕ್ಳೆಲ್ಲ ಇವ್ರಿಗೆ ಶಾಪ ಆಗ್ತಾ ಇರ್ತಾರೆ. ಆದ್ದರಿಂದ ಇವರು ನಿಗಾ ವಹಿಸಬೇಕಾಗಿರೋದೇ ಹೆಣ್ಣುಮಕ್ಕಳ ಕ್ಷೇಮಕ್ಕೇ. ಆದ್ದರಿಂದ ತಾಯಿಯ ಸಮಾನರು, ಅಕ್ಕನ ಸಮಾನರು, ಸ್ವಲ್ಪ ಏಜ್ ಆದಂಥ ಅಜ್ಜಿಯ ಸಮಾನರು ಯಾರ್ಯಾರು ಇರ್ತಾರೋ ಆ ಥರ ಹೆಣ್ಣು ಮಕ್ಕಳು ವಾಸವಾಗಿರ್ತಕ್ಕಂಥ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ ಬರೆಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳು ಇವೆಲ್ಲ ಕರ್ಕಟಕ ರಾಶಿಯವ್ರು ಕೊಟ್ಕೊಂಡು ಬಂದರು ಅಂದರೆ ಹೆಂಗೆ ದೇವಿ ದೇವಸ್ಥಾನದಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡಬೇಕು ಅನ್ನೋ ನಿಜ ಜೀವನದಲ್ಲಿ ಇವರು ತಾಯಿಯ ಸಮಾನರಾದಂಥವ್ರನ್ನೇ ಪೂಜೆ ಮಾಡಬೇಕು, ಅವರ ಆಶೀರ್ವಾದನೇ ತಗೊಂಡಾಗ ಇವ್ರಿಗೆ ಒಳ್ಳೆಯದಾಗತ್ತೆ. ಇನ್ನು ಪ್ರಾಣಿ ಪಕ್ಷಿಗಳು ಅಂತ ನೋಡಿದಾಗ ಇವ್ರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದೇ ಹಸುಗಳು. ಆದ್ದರಿಂದ ಹಸುಗಳಿಗೆ, ಗೋಶಾಲೆಗಳಿಗೆ ಈ ವರ್ಷ ಎಷ್ಟಾಗುತ್ತೋ ಅಷ್ಟು ಇವರು ದಾನ ಧರ್ಮಗಳ ಮಾಡ್ತಕ್ಕಂಥದ್ದು. ದಾನ ಧರ್ಮ ಏನು ಬಂತು? ಗೋಮಾತೆ ಅಂದರೆ ಕರ್ತವ್ಯ. ಅದು ಸನಾತನ ಹಿಂದೂ ಪದ್ಧತಿಯಲ್ಲಿ ಹಿಂದೂಗಳಿಗೆ ಗೋ ಅಂದರೆ ಮಾತೆ ಸಮಾನ. ಅದರಿಂದ ಗೋಮಾತೆಗೆ ಏನೇನಾಗುತ್ತೋ ಇವರು ಕೊಡ್ತಕ್ಕಂಥದ್ದು, ಡೊನೇಷನ್ಸ್ನ ಕೊಡ್ತಕ್ಕಂಥದ್ದು. ಎಲ್ಲೇ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು ಅಲ್ಲಿ ನಡ್ಕೊಂಡು ಒಂದು ಹಸು ಕಾಣಿಸ್ತು ಅಂದರೆ ಸಾಕು, ಆ ಹಸುಗೂ ಸುಮ್ಮನೆ ಅಲ್ಲಿ ಅಂಗಡಿಯಿಂದ ಒಂದು ಬಾಳೆಹಣ್ಣು ತೆಗೆದಾದ್ರೂ ತಿನ್ನಿಸ್ಬಿಡೋದು. ಓಕೆ, ಒಂದು ಬೆಲ್ಲದ ಚಿಪ್ ಸಿಕ್ತಂದ್ರೆ ತೆಗೆದು ತಿನ್ನಿಸ್ಬಿಡೋದು. ಈ ಥರ ಮಾಡ್ತಾ ಬಂದರು ಅಂದರೆ ಇವ್ರದ್ದು ಏನೇನು ಹೇಳಿದ್ನೋ ನಾನು ಹೇಳಿದ್ನೆಲ್ಲ ಸ್ವಲ್ಪ ನೆಗೆಟಿವ್ ಎಲ್ಲ 35% ಇದೆ ಅಂದೆ. 65-70% ಚೆನ್ನಾಗಿದೆ, 30-35% ನೆಗೆಟಿವ್ ಇದೆ ಅಂದೆ. ಅದೆಲ್ಲ ಕಡಿಮೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಸೊ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ, ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಕೊಟ್ಟು
ಕಾಪಾಡಲಿ, ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.